ನಾವಿವತ್ತು ಕೃಷಿ ಮೇಳಕ್ಕೆ ಬಂದಿದ್ದೀವಿ. ಇವತ್ತು ಫಸ್ಟ್ ದಿನ. ಬನ್ನಿ ಕೃಷಿ ಮೇಳ ಹೆಂಗಿದೆ ಅಂತ ನೋಡ್ಕೊಂಬರೋಣ. ಸ್ಟಾರ್ಟಿಂಗಲ್ಲಿ ನಿಮ್ಗೆ ಈ ಥರ ಸನ್ಫ್ಲವರ್ ಸಿಗುತ್ತೆ, ಎಲ್ಲ ಮಲ್ಕೊಂಬಿಟ್ಟೈತೆ. ಫಸ್ಟ್ ಎಂಟ್ರಿ ಕೊಟ್ಟಿದ ತಕ್ಷಣ ನಿಮಗೆ ಕೋಳಿಗಳು ಕಾಣಿಸುತ್ತೆ. ಫಸ್ಟ್ನೇದು ಕಾವೇರಿ ಅಂತ ಒಂದು ಕೋಳಿ ಇದೆ, ಆಮೇಲೆ ಕಳಿಂಗ ಬ್ರೌನ್ ಅಂತ ಒಂದಿದೆ, ಆಮೇಲೆ ಎಸ್ಎಲ್ ಕ್ರಾಸ್ ಅಂತ ಇದೆ, ಆಮೇಲೇನೋ ರಿಪ್ ಅಂತ ಬರೆದಿದ್ದಾರೆ. ಹಾಗೆ ಮುಂದೆ ಬಂದರೆ ನಿಮಗೆ ಕೋಳಿ ಮರಿಗಳು ಸಿಗುತ್ತೆ, ಅಂದರೆ ಸೇಲ್ಗೆ ಇಟ್ಟಿದ್ದಾರೆ. ಆಮೇಲೆ ಫಿಶ್ ಮರಿಗಳೆಲ್ಲ ಕಾಣಿಸುತ್ತೆ, ಶೋ ಫಿಶ್. ಹಾಗೆ ಮುಂದೆ ಬಂದರೆ ಇನ್ನು ಮೀನುಗಳೆಲ್ಲ ಕಾಣಿಸುತ್ತೆ, ಅಕ್ವೇರಿಯಂ ಫಿಶಸ್. ಆಮೇಲೆ ವೆರೈಟಿ ಆಫ್ ಫೈಟರ್ ಫಿಶ್, ಈ ಥರ ಎಲ್ಲ ಮೀನುಗಳೆಲ್ಲ ಕಾಣಿಸುತ್ತೆ. ಈ ಫಿಶ್ಗಳೆಲ್ಲ ಸೇಲ್ಗಿದೆ. ವೆರೈಟೀಸ್ ಆಫ್ ಫಿಶ್ಗಳಿದೆ. ಅದಾದಮೇಲೆ ಫ್ಲವರ್ಸು, ಮುಟ್ಟಕ್ಕೋದೆ ಅದು ಸಿಕ್ತಿಲ್ಲ ಕೈಗೆ. ಅದ್ರ ಕಿವಿ ಭಾರಿ ದೊಡ್ಡಕೈತೆ. ಈ ದನದ ಹೆಸರು ಹರಿಯಾಣನೋ ಇಲ್ಲ ಹರಿಯಾಣದಿಂದನೇ ಬಂದಿರೋ ದನನೋ ಗೊತ್ತಿಲ್ಲ, ಆದರೆ ದನಗಳು ಮಾತ್ರ ಸಖತ್ತಾಗಿದ್ದಾವೆ. ವೆರೈಟೀಸ್ ಆಫ್ ದನಗಳಿದ್ದಾವೆ ಇಲ್ಲಿ ಮಾತ್ರ. ಆಮೇಲೆ ಹಾಗೆ ವೆರೈಟೀಸ್ ಆಫ್ ದನಗಳನ್ನೆಲ್ಲ ನೋಡ್ಕೊಂಡು ಮುಂದೆ ಬಂದರೆ ಮತ್ತೆ ದನನೇ. ಇಲ್ಲೊಂದು ಎಮ್ಮೆ ಇದೆ, ಆ ಎಮ್ಮೆ ನೋಡಬೇಕು, ಕೈದೋಗ್ಬಿಡ್ತೀರ. ಯಪ್ಪ, ನಾನಂತೂ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಎಮ್ಮೆ ನೋಡ್ತಾ ಇರೋದು. ಯಪ್ಪ, ಆ ಎಮ್ಮೆ ಮಾತ್ರ ಬೇಜಾನ್. ಎಮ್ಮೆ ನೋಡಿದ್ರು. ಅದಾದಮೇಲೆ ಇಲ್ಲೊಂದು ಕರು ಇತ್ತು ಚಿಕ್ಕದು, ಹಾಗೆ ಅದನ್ನ ಮಾತಾಡಿಸ್ಕೊಂಡು ಮನೆಗೆ ಬರ್ತೆ ಅಂತ ಕರೆದೆ, ಅದು ಬರಲ್ಲ ಅಂತು, ಅದಕ್ಕೆ ಅಲ್ಲೇ ಬಿಟ್ಟು ಬಂದೆ. ಹಾಗೆ ಮತ್ತೆ ಇನ್ನೂ ಒಂದು ರಾಶಿ ದನಗಳಿದ್ವು ಅಲ್ಲಿ, ಅವನ್ನೆಲ್ಲ ನೋಡ್ಕೊಂಡು ಈ ಓರಿ ಮಾತ್ರ ಮಸ್ತು ಬೇಜಾನಾಗೈತೆ. ಅದಕ್ಕೂ ಒಂದ್ಸಲ ಹಾಯ್ ಹೇಳಿ ಮತ್ತೆ ದನಗಳ ರಾಶಿ ಬೇಜಾನ್ ವೆರೈಟೀಸ್ ದನ ಇದೆ. ಕೂತ್ಕೊಂಡು ನೋಡಿ ಹೇಳಿ, ಅನುಭವ ಆಗಲಿದೆ ಈ ಸಬ್ಜೆಕ್ಟ್. ಈಗ ಹುಡುಗರು ಹಾಲೆಲ್ಲಿಂದ ಬರುತ್ತೆ ಅಂದರೆ ಪ್ಯಾಕೆಟಿಂದ ಅಂತ ಇದ್ದಾರೆ, ಇನ್ನೆರಡು ದಿನ ಹೋದರೆ ಪಿಡ್ಜಿಂದ ಅಂತಾರೆ. ತಿಳ್ಕೊಬೇಕಲ್ಲ ಎಲ್ಲ. ಒಂದೂವರೆ ಎಷ್ಟು ಬೇಡ ಬಿಡಿ. ತುಂಗನೂರು ಅಂತ ಏನೋ ಒಂದು ದನ ಇದೆ, ಹೆಸರು ಇದೆ. ಅದಿಷ್ಟೇ ದೊಡ್ಡದಾಗದಂತೆ, ಇದಕ್ಕಿಂತ ದೊಡ್ಡದಾಗಲ್ಲ. ಇದು ಹೈಬ್ರಿಡ್ ದನ ಅನ್ಸುತ್ತಲ್ಲ. ಆಮೇಲೆ ಪಕ್ಕದಲ್ಲಿ ಹೋರಿ ಇತ್ತು, ಅದನ್ನ ನೋಡ್ಕೊಂಡು, ಅದ್ರ ಪಕ್ಕದಲ್ಲಿ ಇನ್ನೊಂದು ಹೋರಿ ಇತ್ತು, ಅದನ್ನ ನೋಡ್ಕೊಂಡು, ಅದಾದ್ಮೇಲೆ ಅದ್ರ ಪಕ್ಕ ಒಂಥರ ಜಿಂಕೆ ಇದ್ದಂಗಿದೆ ಅದು ಅಲ್ವಾ, ಆದರೆ ಜಿಂಕೆ ಅಲ್ಲ, ಮೇಕೆ. ಹಂಗೆ ಒಂದು ರೌಂಡ್ ಹೊಡ್ಕೊಂಡು ಈ ಚಿಕ್ಕ ಮರಿ ಮಾತ್ರ ನಂಗೆ ಸಖತ್ ಇಷ್ಟ ಆಗೋಯ್ತು. ಅವ್ರಿಗೆ ಕೇಳಿದೆ ಎಷ್ಟು ಕಾಸಾಗತ್ತೆ ಅಂತ, ಅವ್ರು ಹೇಳಿದ್ರು ಪೇರ್ಗೆ 40,000 ರೂಪಾಯಿ ಅಂತ, ಮತ್ತು ಮರಿ ಫ್ರೀ ಅಂತ ಇದ್ರು ಜೊತೆಲಿ. ಆಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೂ ವೆರೈಟೀಸ್ ಆಫ್ ಕುರಿಗಳೆಲ್ಲ ಇದ್ವು, ಅದನ್ನ ನೋಡಿಕೊಂಡು ಆಮೇಲೆ ಮತ್ತೆ ಹೋರಿನ ನೋಡಿ ಮತ್ತೆ ಹೋರಿ ನೋಡಿಕೊಂಡು
ಆಮೇಲೆ ಮತ್ತೆ ಚಿಕ್ಕ ದನ ಕಾಣಿಸ್ತು. ಅದನ್ನ ನೋಡ್ಕೊಂಡು ಹಂಗೆ ಮುಂದೆ ಹೋಯ್ತಾ ಹೋಯ್ತಾ ಅಲ್ಲಿ ಗಾಣಕ್ಕೆ ದನನ ಕಟ್ತಾಯಿದ್ರು. ಆ ದನ ಬೇಜಾನ್ ತೀಟೆ ಮಾಡ್ತಿತ್ತು. ಎಗ್ಗ ಮುಗ್ಗ ಆಟ ಆಡಿಸ್ಬಿಡ್ತು ಅವ್ರನ್ನ. ಚೆನ್ನಾಗಿತ್ತು ಇದು ಮಾತ್ರ. ಒಂದೆರಡು ಮೂರು ಸಲ ಹಿಂಗೆ ಮಾಡಿದೆ ಅದು. ಆ ಕಡೆಯಿಂದ ಕರ್ಕೊಂಬಂದ್ರೆ ಈ ಕಡೆ, ಈ ಕಡೆಯಿಂದ ಕರ್ಕೊಂಬಂದ್ರೆ ಆ ಕಡೆ. ಮೋಟ್ರು ವೆರೈಟೀಸ್ ಆಫ್ ಮೋಟ್ರನ್ನೆಲ್ಲ ನೋಡಿ ಆಮೇಲೆ ಬೇಲಿ ತಂಟಿ ಹಂಗೆ ಮುಂದೆ ಬಂದರೆ ಅಲ್ಲ ಬೋರ್ ಮೋಟ್ರು. ಇಷ್ಟೊಂದು ವೆರೈಟೀಸ್ ಆಫ್ ಮೋಟ್ರ್ ಇದ್ದಾವೆ. ಆಮೇಲೆ ಗಿರಣಿ ಮಿಷಿನ್, ಅಕ್ಕಿ ರಾಗಿ ಎಲ್ಲ ಮನೆಯಲ್ಲೇ ಹಿಟ್ಟು ಮಾಡ್ಕೊಂಬಿಡ್ಬೋದು. ಆಮೇಲೆ ಮತ್ತೆ ಪೈಪ್ ವೆರೈಟೀಸ್ ಆಫ್ ಪೈಪ್. ಆಮೇಲೆ ಔಷಧಿ ಹೊಡಿಯೋದು ಗಾಡಿ. ಇಲ್ಲಿ ಬೇಜಾನ್ ವಸ್ತುಗಳಿತ್ತು. ಅದೆಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ನೋಡಿದೆ ಒಟ್ಟಿನಲ್ಲಿ. ಆಮೇಲೆ ಸಿದ್ದರಾಮಯ್ಯ ಅವರು ಬಂದಿದ್ರು, ಅಲ್ಲಿ ಭಾಷಣ ಮಾಡ್ತಿದ್ರು. ಇವತ್ತು ಚಿಲ್ಡ್ರನ್ಸ್ ಡೇ ಅಂತ ಹೇಳ್ಬಿಟ್ಟು ಸ್ಕೂಲಿಂದ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ರು ಕೃಷಿ ಮೇಳಕ್ಕೆ. ಆಮೇಲೆ ಇದು ಮಳೆ ನೀರು ಎಷ್ಟು ಬಂದಿದೆ ಅಂತ ಚೆಕ್ ಮಾಡೋ ಡಿವೈಸ್. ಅಂದರೆ ಒಂದು ಹೆಕ್ಟರ್ ಪ್ರದೇಶದಲ್ಲಿ ಎಷ್ಟು ಮಳೆ ಬಿದ್ದಿದೆ ಅಂತ. ಆಮೇಲೆ ಅದ್ರ ಪಕ್ಕದಲ್ಲಿ ಅದ್ರಲ್ಲಿ ಬರ್ದಿರೋ ತರಕಾರಿ ಹಣ್ಣುಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ, ಏನೇನು ಬೆಳೆಯುತ್ತೆ ಹೆಂಗೆ ಅಂತ. ಹಂಗೆ ಮುಂದಕ್ಕೆ ಹೋದ್ರೆ ಕೋಳಿ ಫಾರ್ಮ್ ಇದೆ. ಹಂಗೆ ಮುಂದಕ್ಕೆ ಹೋದ್ರೆ ಒಂದು ಕೋಳಿ ಮತ್ತು ಕುರಿದು ಫಾರ್ಮ್ ಇದೆ. ಈ ಥರನೂ ಮಾಡ್ಕೊಬೋದು ಅಂತ ತೋರ್ಸಕ್ಕೆ ಇಟ್ಟಿದ್ದಾರೆ. ಇದು ಜಸ್ಟ್ ಖಾಲಿ ಡೆಮೋ ಅಷ್ಟೆ. ಚೆನ್ನಾಗಿದೆ ನೋಡೋಕ್ಕೆ. ಆಮೇಲೆ ಸೋಲಾರಲ್ಲಿ ಹುಲ್ ಕಟ್ ಮಾಡೋ ಮಿಷನ್ನು. ಆಮೇಲೆ ಇದು ಅಷ್ಟೇ, ನಿಮ್ಮ ಹತ್ರ ಒಂದು ಎಕರೆ ಜಾಗ ಇದ್ದರೆ ಯಾವ ಥರ ವೆರೈಟೀಸ್ ಬೆಳೆಸ್ಬೋದು, ಗಿಡ ಮರಗಳನ್ನೆಲ್ಲ ಹೆಂಗೆ ಇಟ್ಕೊಬೋದು ಫಾರ್ಮ್ ಚೆನ್ನಾಗಿ ಅಂತ. ಇದು ಜೇನು ಹುಳುಗಳು, ವೆರೈಟೀಸ್ ಆಫ್ ಜೇನು ಹುಳುಗಳು, ಮತ್ತು ಜೇನು ಕೃಷಿ ಮಾಡೋದು ಹೆಂಗೆ ಅಂತ. ಇದು ಅಷ್ಟೇ, ವೆರೈಟೀಸ್ ಆಫ್ ಜೇನು ಹುಳುಗಳು. ಜೇನು ಗೂಡು ಸೇಲ್ ಮಾಡ್ತಿದ್ರು. ಆಮೇಲೆ ತರಬೇತಿನೂ ಕೊಡ್ತಾರಂತೆ ಇಲ್ಲಿ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಮತ್ತು ಜೇನುಗೂಡು ಅದ್ರ ಅಕ್ಕಪಕ್ಕ ಯಾವ ಥರ ಗಿಡಗಳಿರಬೇಕು, ಪರಾಗ ಕ್ರಿಯೆ ಹೆಂಗೆ ಮಾಡುತ್ತೆ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಚೆನ್ನಾಗಿತ್ತು. ಹೈಡ್ರೋಪೋನಿಕ್ಸಲ್ಲಿ ಏನೇನು ಬೆಳಿಬೋದು, ಅದು ಯಾವ ಥರ ಇರುತ್ತೆ ಅಂತೆಲ್ಲ ಒಂದು ಎಕ್ಸ್ಪ್ಲನೇಷನ್ ಆಗಿ ಇಟ್ಟಿದ್ರು ಇಲ್ಲಿ. ಚೆನ್ನಾಗಿತ್ತು. ಹೈಟೆಕ್ ಫಾರ್ಮಿಂಗ್ ಮಾಡ್ಬೋದು, ಚೆನ್ನಾಗಿದೆ. ಆದರೆ ಮನೆಗೆ ತೊಗೊಂಡ್ಮೇಲೆ ಬೆಳೆಯುತ್ತೋ ಇಲ್ವೋ ಗೊತ್ತಿಲ್ಲ. ಅವ್ರು ಮಾತ್ರ ಚೆನ್ನಾಗಿ ಬೆಳೆಸಿದ್ರು, ನೋಡೋಕ್ಕೆ ಚೆನ್ನಾಗಿತ್ತು. ಜಾಗ ಕಡಿಮೆ ಇದ್ದರೆ ಈ ಥರ ಪಾಟಲ್ಲಿ ಸರಿಯಾಗಿ ಬೆಳೆಸ್ಬೋದು ಈ ಥರ. ಆಮೇಲೆ ಮತ್ತೆ ಇಲ್ಲೊಂದು ಸನ್ಫ್ಲವರ್ ಗಿಡ ಇತ್ತು. ಆಮೇಲೆ ಎಲೆಕೋಸಲ್ಲ, ಹೂಕೋಸಿನ ಗಿಡ.
ಹಾಗೆ ನೋಡ್ಕೊಂಡು ಹೊರಗಡೆ ಬಂದರೆ ಈ ಥರ ಕಲರ್ ಹೂಗಳ ತೋಟನೇ ಇತ್ತು ಇಲ್ಲಿ. ಅದಾದಮೇಲೆ ಇದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತೆ, ಎಲ್ಲ ಥರ ತರಕಾರಿಗಳನ್ನೆಲ್ಲ ಹಾಕಿ ಒಟ್ಟಿಗೆ ಏನು ಇದು ಎಲ್ಲ ಏನದು ರಾಸಾಯನಿಕ ಉಪಯೋಗಿಸ್ಲೇ ಬೆಳೆಸಿರೋದಂತ. ಚೆನ್ನಾಗಿತ್ತು ನೋಡೋಕ್ಕೆ. ಆಮೇಲೆ ಇದು ನಿಮ್ಮ ತೋಟದಲ್ಲಿ ನೀರನ್ನೆಲ್ಲ ಹೆಂಗೆ ಕಂಟ್ರೋಲ್ ಮಾಡೋದು ಅಂತ ಹೇಳ್ಬಿಟ್ಟು ಯಾವುದಕ್ಕೆ ಎಷ್ಟೆಷ್ಟು ನೀರು ಹಾಕಬೇಕು ಅಂತ ಅದೇ ಮೋಟ್ರಲ್ಲಿ ಸೆಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಮೋಟ್ರಲ್ಲೇ ನೀರೆಲ್ಲ ಬರುತ್ತಂತೆ. ಅದು ನೋಡಿದೆ. ಅದಾದಮೇಲೆ ದನಕ್ಕೆ ಹಾಕೋ ಸೊಪ್ಪುಗಳು ಅದನ್ನ ನೋಡಿಕೊಂಡು ಹಾಗೆ ಮುಂದೆ ಬಂದರೆ ಮಳೆ ಮಾತ್ರ ಹಿಗ್ಗಾಮುಗ್ಗ ಬರ್ತಾಯಿತ್ತು. ಆಮೇಲೆ ಇದ್ರೊಳಗೆ ಕೋಳಿಗಳೆಲ್ಲ ಹೆಂಗೆ ಸಾಕೋದು ಹೈಟೆಕ್ ಆಗಿ ಅಂತ ತೋರಿಸಿದ್ರು. ಅದನ್ನ ನೋಡ್ಕೊಂಡು ಬಾಯ್ಲರ್ ಕೋಳಿಗಳದ್ದು ಮತ್ತು ಮೊಟ್ಟೆ ಇಡೋ ಕೋಳಿಗಳು ಮತ್ತು ಇದು ಮತ್ತು ಮಿಷಿನರಿಗಳೇ. ಇಲ್ಲಿ ನೋಡ್ಬೋದು ನಿಮ್ಮದು 3 ವೇರಿಯಂಟ್ ಬರುತ್ತೆ ನಮ್ಮದು ಬೇಸಿಕಲಿ. ಸೊ ಇದು ನಿಮಗೆ ದೋಸ್ಪಿನ್ ಪಾಪ್ಯುಲರ್ ಅಂತ ಬರುತ್ತೆ, ದೋಸ್ಪಿನ್ ಆಟೋಮೆಟಿಕ್ ಪ್ರೀಮಿಯಂ ವೇರಿಯಂಟ್ ಅಂತ ಬರುತ್ತೆ. ಇದು ನಿಮಗೆ 13,000 ಸಿಗುತ್ತೆ ಮತ್ತು ಇದು ನಿಮಗೆ 17,000 17,000 ಸಿಗುತ್ತೆ. ಸೊ ಇಲ್ಲಿ ಬೇಸಿಕಲಿ ನಿಮಗೆ ಪ್ರಾಡಕ್ಟ್ ನೋಡ್ಬೋದು. ನಿಮ್ಮ ಕಿಚನ್ ವೇಸ್ಟ್ ಏನೇನು ಬರುತ್ತೆ ಅದನ್ನೆಲ್ಲ ನೀವು ಇಲ್ಲಿ ಹಾಕಿ ಮತ್ತು ಇಲ್ಲಿ ನಿಮಗೆ ಕೋಕೋಫೀಟ್ ನೀವು ಸ್ಟೋರ್ ಮಾಡ್ಬೋದು. ಇಲ್ಲಿ 1 kg ಕೋಕೋಫೀಟ್ ಸ್ಟೋರ್ ಮಾಡ್ಬೋದು. ಅದನ್ನು ನೀವು ಹಾಕಬೇಕಾದ್ರೆ ಇಲ್ಲಿ ಮ್ಯಾನ್ಯಲ್ ಮಷಿನ್ ಇದೆ. ಇದು ಈ ಥರ ನಿಮಗೆ ರೊಟೇಟ್ ಆಗ್ತಾ ಇರುತ್ತೆ. ಹಾಗೆ ಮುಂದೆ ಬಂದರೆ ಮತ್ತೆ ಗಾಡಿಗಳು ಟೂಲ್ಸು ಅದರದ್ದೇ ಬೇಜಾನಾಗಿತ್ತು. ಅದೆಲ್ಲ ಏನಕ್ಕೆ ಯೂಸ್ ಮಾಡೋದು ಅಂತ ನಂಗೆ ಗೊತ್ತಿಲ್ಲ, ಸುಮ್ಮನೆ ನೋಡ್ಕೊಂಡು ಬರ್ತಾಯಿದ್ದೆ. ಆಮೇಲೆ ಇಲ್ಲೊಂದು ಚಿತ್ರ ಇತ್ತು, ಅದು ಚೆನ್ನಾಗಿತ್ತು ನೋಡೋಕ್ಕೆ. ಆಮೇಲೆ ಮಣ್ಣಿಂದ ಮಾಡಿರೋದು ಪಾಟು ಅವೆಲ್ಲ ಅಂಕಲ್ ಪಾಟ್ ಮಾಡ್ತಿದ್ರು, ಅದನ್ನೂ ನೋಡಿದೆ. ಆದರೆ ಪಾಟ್ ಬರಲಿಲ್ಲ, ಬೇಜಾರಾಗೋಯ್ತು. ಅದಾದಮೇಲೆ ಇಲ್ಲಿ ಹುಳಗಳನ್ನೆಲ್ಲ ಹಿಡಿದಿಟ್ಟಿದ್ರು, ಅದೇನಕ್ಕೆ ಅಂತ ಗೊತ್ತಿಲ್ಲ ಬಾಕ್ಸಲ್ಲಿ. ಮತ್ತು ನಮ್ಮ ಮೈಸೂರು ಸ್ಯಾಂಡ್ಲಸ್ ಸೋಪು ಇದು ಇರಲಿ ಅಂತ ಒಂದು ವೀಡಿಯೋ ಮಾಡಿದ್ದೆ. ಆಮೇಲೆ ಇದು ಹೈಟೆಕ್ ಆಗಿ ನಮ್ಮ ಜಮೀನು ಎಷ್ಟಿದೆ ಅಂತ ಎಲ್ಲ ಅದು ಅಳತೆ ಮಾಡೋದು. ಆಮೇಲೆ ಹೂವು ತರಕಾರಿ ಹಣ್ಣನ್ನೆಲ್ಲ ನೋಡ್ಕೊಂಡು ಮತ್ತು ಇದು ಚೆನ್ನಾಗಿ ಮಾಡಿದರು ಅಂತ ಒಂದು ವೀಡಿಯೋ ತಗೊಂಡು ಹಂಗೆ ಸೀದಾ ಮುಂದೆ ಹೋದರೆ ಇಲ್ಲಿ ಇವ್ರೇನೋ ಮಾಡ್ತಾಯಿದ್ರು. ನಾವು ಡೈರೆಕ್ಟ್ ಕಾಶ್ಮೀರಿಂದಲೇ ತರಿಸ್ಕೊಂಡು ಬಿಕಾಸ್ ಅದೇ ಕ್ವಾಲಿಟಿ ಬರುತ್ತೆ ನಾವು ಇದರಿಂದ ಫ್ಲವರ್ ಬ್ಲೂ ಮಾಡೋದು. ಸೊ ಇದು ಬ್ಲೂ ಆದಮೇಲೆ ಇದನ್ನು ನಾವು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಏರೋಪೋನಿಕ್ ಟೆಕ್ನಿಕ್ ಅಂತ ಯೂಸ್ ಮಾಡಿ ಬ್ಲೂ ಮಾಡೋದು. ಆಗಸ್ಟಿಂದ ನವೆಂಬರ್ವರೆಗೂ ಇದು ಗ್ರೋತ್ ಪೀರಿಯಡ್ ಇರುತ್ತೆ, ಫ್ಲವರಿಂಗ್ ಬ್ಲೂಮಿಂಗ್ ಪೀರಿಯಡ್ ಇರುತ್ತೆ. ಅಕ್ಟೋಬರ್ ಎಂಡ್ ಇಲ್ಲ ನವೆಂಬರ್ ಮಿಡ್ಗೆ ಈ ಥರ ಫ್ಲವರ್ ಬ್ಲೂಮ್ ಆಗುತ್ತೆ. ಈ ಥರ ಫ್ಲವರ್ ಬ್ಲೂಮ್ ಆದಮೇಲೆ ಇದರಲ್ಲಿರೋ 3 ಸ್ಟಿಕ್ ಮಾಡಿ ಸ್ಯಾಫ್ರಾನ್ ಇದು ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಚಿಕ್ಕ ಮಕ್ಕಳೆಲ್ಲ